ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಮ್ಮ ಮಾದೇಶ್ಪುರ ಬೆಟ್ಟಕ್ಕೆ ಹೋಗ್ತಿದ್ದೀವಿ ಗೈಸ್. ಇದು ಲೈಟ್ ಅಲ್ಲಂತೆ, ಬೆಳಕಂತೆ, ಬೆಳಗ್ಗೆ ಬೇರೆ ಹಾಕ್ಬಿಟ್ಟಾರಂತೆ. ಅದಕ್ಕೆ ಇವಳ್ಕ ಕಣ್ ಬಿಡೋಕ್ಕಾಗ್ತಲ್ಲಂತೆ. ನೋಡಿ ಗೈಸ್ ಹೆಂಗ್ ಮಾಡ್ಕೊಂಡಿದ್ದಾಳಂತ. ಲೈಟ್ ನೋಗಿ ಬೆಳಕು ಬೆಳಕು ಅಂತಿದ್ದಾಳೆ ಗೈಸ್. ಈ ಬೆಳಕನ್ ಬೇರೆ ಹಾಕ್ಬಿಟ್ಟಿದ್ದಾರೆ, ಕಣ್ ಬಿಡೋಕ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾಳೆ. ಬರೀ ಸುಳ್ಳು ಹೇಳ್ತಾರೆ, ಅದು ಬರೀ ಸುಳ್ಳು ಹೇಳ್ತಾರೆ. ಮತ್ತೆ ಮೇಲೆ ಬೂಸ್ಟ್ ಕುಡ್ಸ್ಬಿಟ್ಟು ಆಡಿದ್ರು ನೋಡಿ ಗಾಯ್ಸ್. ಹಂಗೆ ಡ್ಯಾನ್ಸ್ ಆಡ್ಕೊಂಡು ಮಾದೇಶ್ಪುರ ಬೆಟ್ಟಕ್ಕೆ ಬಂದ್ಬಿಟ್ವಿ ಗೈಸ್. ನೋಡಿ ಗೈಸ್, ಸೇದಿನಿ ಎದ್ದೊಳ್ದ್ರಿ ಹೆಂಗ ಮಲ್ಕೊಂಡು ಆಡೋದು ನೋಡಿ ಗೈಸ್. ಹಂಗೆ ನೋಡಿ ಇಲ್ಲ ನಿಮಿಷ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅದು ಸ್ನಾನ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಯಾಕಂದ್ರೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿದೆ. ಅದಕ್ಕೆ ನಾವು ಮಾದೇಶ್ವರ ಬೆಟ್ಟಕ್ಕೆ ಸಲ ಬಂದಿದ್ದೀವಿ. ಆದರೆ ಒಂದ್ಸಲ ನಾವು ಕಲ್ಯಾಣಿದಲ್ಲಿ ಸ್ನಾನನೇ ಮಾಡಿಲ್ಲ. ಎಲ್ಲರೂ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ದರ್ಶನ ಮಾಡ್ಕೊಂಬರೋಣ ಅಂತ ಹೋದ್ರೆ ಗಾಯ್ಸ್, ಸಿಕ್ಕಾಪಟ್ಟೆ ಕ್ಯೂ ಇತ್ತು ಗಾಯ್ಸ್. 6:36ಕ್ಕೆ ಎಂಟ್ರಿ ಆದ್ರಿ ದರ್ಶನಕ್ಕೆ. ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ನಾವು ಈಚೆ ಬರೋಷ್ಟಲ್ಲಿ 6:36 ಆಗಿತ್ತು ಗೈಸ್. ಯಾವತ್ತೂ ಅಷ್ಟೇ ಇಷ್ಟು ಲೇಟಾಗಿ ದರ್ಶನನೇ ಮಾಡಿರಲಿಲ್ಲ. ನೋಡಿ ಗೈಸ್, ನಾವು ಅಲ್ಲಿ ನಿಂತಿದ್ರೆ ಆವಾಗಲೇ. ಇವಾಗ ಇಲ್ಲಿ ಬರೋಷ್ಟರಲ್ಲಿ 8:45 ಆಗೈತೆ ಗೈಸ್.
ನಮ್ಮಮ್ಮನ ನನ್ನ ತಂಗಿ ಸುಸ್ತಾಗಿ ಕುತ್ಕೊಬಿಟ್ಟಿದ್ದಾರೆ ನೋಡಿ ಗೈಸ್, ಹೆಂಗೆ ಕೂತಿದ್ದಾರೆ ಅಷ್ಟು. ನಿಮ್ ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಎಷ್ಟು ಕ್ಯೂಟ್ ಆಗಿ ಮುದ್ದು ಮಾದಪ್ಪನ ವೇಷ ಹಾಕಿದ್ದಾನೆ ನೋಡಿ ಗೈಸ್, ಎಷ್ಟು ಮುದ್ದಾಗಿದ್ದಾನಲ್ವಾ. ಇವತ್ತು ಎಷ್ಟು ಜನ ರಶ್ ಇದ್ದಾರೆ ಅಂತ ನೋಡಿ ಗೈಸ್, ಸಿಕ್ಕಾಪಟ್ಟೆ ಜನ ಇದ್ದಾರೆ ಗೈಸ್. ನಮ್ಮ ಚಿಕ್ಕಪ್ಪ ನಮ್ಮ ಆಂಟಿ ಹೆಂಗೆ ಕುತ್ಕೊಂಡು ತಿಂತಾರೆ ಇವರಿಬ್ಬರೇ ಸಪ್ರೇಟಾಗಿ. ನಾವು ಮಾತ್ರ ಸಪ್ರೇಟಾಗಿ ಇಲ್ಲಿ ಮಕ್ಕಳೆಲ್ಲ ಕುತ್ಕೊಂಡು ತಿಂತಾಯಿದ್ದೀವಿ. ಇವಾಗ ಮೈಸೂರು ಬೆಟ್ಟದಲ್ಲಿ ಗೈಸ್, ಇವಳ ತಂಗಿ ಗೈಸ್, ಅವ್ಳ ಮಕ್ಕ ಕಾಣಿಸಿಲ್ಲ ಅಂದ್ರೆ ಪರವಾಗಿಲ್ಲ, ಅವ್ಳ ಮಕ್ಕ ಹೆಂಗೆ ಕಾಣಿಸ್ಬೇಕಂತೆ ಗೈಸ್. ದರ್ಶನ ಮುಗಿಸ್ಕೊಂಡು ಹಂಗೆ ಟಿಫನ್ ತಿನ್ಕೊಂಡು ಮಾದಪ್ಪನ ಹತ್ರ ದೇವಸ್ಥಾನ ಹತ್ರ ಹಂಗೆ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಹೊರಟ್ವಿ ಗೈಸ್. ಆನುಮಲೆ ಜೇನುಮಲೆ ಗುತ್ತಿಮಲೆ ಸಂಕುಮಲೆ ಹತ್ತುಮಲೆ ಸುತ್ತುಮಲೆ ಪಚ್ಚಮಲೆ ಪಾರಿಮಲೆ ಕೊಂಗುಮಲೆ ಕೆಂಜಾಳುಮಲೆ ರುದ್ರಾಕ್ಷಿ ಕಡದಾಕ್ಷಿಮಲೆ 77 ಮಲೆ ಸಿಂಬಿ ಸುತ್ತಿತಲೆ ದಿಂಬಲ್ಲಿ ಹೊರಗಿದ್ದವಗೆ. ಗೈಸ್ ನಾವಿವಾಗ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಗೈಸ್. ಇವಾಗೆಲ್ಲ ಇಲ್ಲಿ ಈ ದೇವಸ್ಥಾನದಲ್ಲಿ ಅಷ್ಟೊಂದು ರಶ್ ಇರಲಿಲ್ಲ ಗೈಸ್, ಆದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಇದೆ ಅಂತೆ ಗೈಸ್ ಕಬ್ಬಾಳಮ್ಮನ ಮೂಲ ವಿಗ್ರಹ ಅಂತೆ. ಕೊಟ್ಟಿರೋ ಪ್ರಸಾದ ತಿನ್ಕೊಂಡು ನೋಡಿ ಗೈಸ್ ಎಲ್ಲ ಊಟ ತಿನ್ನೋಕೆ ಹಂಗ್ಲೇನೋ ಕೂತವ್ರೆ. ನಾನ್ ವೆಜ್ ತಿನ್ಬಿಟ್ಟು ಫುಲ್ ಜೋಶ್ ಬಂದ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದ್ರು ನೋಡಿ ಗೈಸ್. ನಾಲ್ಕಲ್ಲಿ ಬರ್ತೀವಿ ನೋಡಿ ಗೈಸ್ ಇವಾಗ.
ಅಷ್ಟೇ ಗಾಯ್ಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಅಷ್ಟೇ